ಚುನಾವಣೆಯ ಸನಿಹದಲ್ಲಿಯೇ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಂದರೆ ಕೆಪಿಸಿಸಿಯಲ್ಲಿ ಒಂದು ಮೇಜರ್ ಸರ್ಜರಿಯನ್ನ ಮಾಡಲಾಗಿದೆ. ಐವರನ್ನ ಕಾರ್ಯಾಧ್ಯಕ್ಷರನ್ನಾಗಿ ನೇಮಿಸಿದೆ ಎಐಸಿಸಿ. ತನ್ವೀರ್ ಸೇಠ್, ಜೆಸಿ ಚಂದ್ರಶೇಖರ್, ವಿನಯ್ ಕುಲಕರ್ಣಿ, ಮಂಜುನಾಥ್ ಭಂಡಾರಿ, ವಸಂತ್ ಕುಮಾರ್ ನೂತನ ಕಾರ್ಯಾಧ್ಯಕ್ಷರಾಗಿ ನೇಮಕವಾಗಿದ್ದಾರೆ. ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ರಾಜ್ಯ ಪ್ರಚಾರ ಸಮಿತಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ನೇಮಕವಾಗಿದೆ. ರಾಜ್ಯ ಪ್ರಚಾರ ಸಮಿತಿಗೆ ವಿನಯ್ ಕುಮಾರ್ ಸೊರಕೆ ಅಧ್ಯಕ್ಷರಾಗಿ ನೇಮಕವಾಗಿದ್ದಾರೆ. ಎಲ್ ಹನುಮಂತಯ್ಯ ಮತ್ತು ರಿಜ್ವಾನ್ ಹರ್ಷದ್ ಉಪಾಧ್ಯಕ್ಷರಾಗಿ ನೇಮಕವಾಗಿರುವಂಥದ್ದು. ಕೆಪಿಸಿಸಿಗೆ ಮೇಜರ್ ಸರ್ಜರಿ ಆಗಿದೆ. ನೀವು ಕೂಡ ಕಾರ್ಯಾಧ್ಯಕ್ಷರನ್ನು ಗಮನಿಸ್ತಾ ಇದ್ದೀರಿ. ತನ್ವೀರ್ ಸೇಠ್ ಅಲ್ಪಸಂಖ್ಯಾತ ಸಮುದಾಯದಿಂದ ಕಾರ್ಯಾಧ್ಯಕ್ಷ ಹುದ್ದೆಯನ್ನು ಅವರಿಗೆ ಕೊಟ್ಟಿರುವಂತಹದ್ದು. ಇನ್ನು ಜೆಸಿ ಚಂದ್ರಶೇಖರ್ ಕಾರ್ಯಾಧ್ಯಕ್ಷರು, ಇವರು ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಇನ್ನು ವಿನಯ್ ಕುಲಕರ್ಣಿ ವೀರಶೈವ ಲಿಂಗಾಯತ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಒಂದೊಂದು ಸಮುದಾಯಕ್ಕೆ ಒಬ್ಬೊಬ್ಬ ಕಾರ್ಯಾಧ್ಯಕ್ಷರನ್ನ ನೇಮಕ ಮಾಡಿದಂತೆ ಕಾಣಿಸ್ತಾ ಇದೆ. ಪಕ್ಷವನ್ನು ಸಂಘಟಿಸುವಂತಹ ನಿಟ್ಟಿನಲ್ಲಿ ಮಂಜುನಾಥ್ ಭಂಡಾರಿ OBC ಅವರು ಪ್ರತಿನಿಧಿಸುವಂತಹದ್ದು. ಇನ್ನು ವಸಂತ್ ಕುಮಾರ್ ದಲಿತ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. 5 ಸಮುದಾಯಕ್ಕೆ 5 ಕಾರ್ಯಾಧ್ಯಕ್ಷರನ್ನ ನೇಮಿಸಲಾಗಿದೆ ಎಐಸಿಸಿ ಕಡೆಯಿಂದ. ಈ ಮೂಲಕ ಲೋಕಸಮರದಲ್ಲಿ ಅತಿ ಹೆಚ್ಚು ಸೀಟುಗಳನ್ನು ಗೆಲ್ಲಲಿಕ್ಕೆ ಒಂದು ಮೇಜರ್ ಸರ್ಜರಿಯನ್ನ ಎಐಸಿಸಿ ಮಾಡಿರುವಂತಹದ್ದು. ಎಲ್ ಹನುಮಂತಯ್ಯ ಉಪಾಧ್ಯಕ್ಷರಾಗಿದ್ದಾರೆ. ಅದರ ಜೊತೆಗೆ ರಿಜ್ವಾನ್ ಹರ್ಷದ್ ಕೂಡ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಇನ್ನು ರಾಜ್ಯ ಪ್ರಚಾರ ಸಮಿತಿಗೆ ವಿನಯ್ ಕುಮಾರ್ ಸೊರಕೆ ಅವರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. 5 ಕಾರ್ಯಾಧ್ಯಕ್ಷರನ್ನಾಗಿ ಎಐಸಿಸಿ ನೇಮಕ ಮಾಡಿ ಆದೇಶವನ್ನ ಈಗ ಹೊರಡಿಸಿರುವಂತಹದ್ದು.